ನಮಸ್ಕಾರ ಎಲ್ರಿಗೂ. 5 ರಿಂದ 10 ನಿಮಿಷದಲ್ಲಿ ನಾವು ಖಾರಾಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕೆಲವೊಂದು ಟೈಮಲ್ಲಿ ತರಕಾರಿ ತರೋದು ಮರ್ತು ಹೋಗಿರ್ತೀವಿ, ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ ಇದೆ ಅಂತ ಅನ್ನೋ ಸಿಚುವೇಷನಲ್ಲಿ ಇದಂತೂ ಬೆಸ್ಟ್ ಬ್ರೇಕ್ಫಾಸ್ಟ್ ಆಗಿದೆ. ಬ್ಯಾಚುಲರ್ಸ್ ಅಂತೂ 5 ರಿಂದ 10 ನಿಮಿಷ ಸ್ಪೀಡಾಗಿ ಮಾಡುವಂಥ ಟೇಸ್ಟಿ ಆಗಿರೋಂಥ ಬ್ರೇಕ್ಫಾಸ್ಟ್ ಇದು ಖಾರಾಬಾತು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಪಾತ್ರೆ ಅಥವಾ ಬಾಂಡಿ ಏನಾದರೂ ಒಂದು ಇಟ್ಟು ಅದಕ್ಕೆ ರವೆ ಹಾಕಿ, ರವೆ ಸ್ವಲ್ಪ ಬ್ರೌನಿಷ್ ಬರೋ ತನಕ ಹುರ್ಕೋಬೇಕು. ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಹಾಕಾದರೂ ಹುರ್ಕೋಬೋದು, ಬರೀ ಆಯಿಲ್ ಎಣ್ಣೆ ಹಾಕ್ತೀನಿ ಅಷ್ಟೇ ಅಂದರೆ ಅದನ್ನಾದರೂ ಹಾಕ್ಕೊಂಡು ಹುರ್ಕೋಬೋದು, ಡ್ರೈ ರೋಸ್ಟ್ ಆದರೂ ಮಾಡ್ಬೋದು. ನಾನಿಲ್ಲಿ ಬರೀ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ರವೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗೇ ಖಾರಾಬಾತ್ ಆಗುತ್ತೆ. ಉರಿದೇನೆ ನೀವು ಖಾರಾಬಾತ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ರವೆ ಫಸ್ಟು ನೀಟಾಗಿ ಬ್ರೌನಿಷ್ ಬರೋ ತನಕ ಹುರ್ಕೋಬೇಕು. ರವೆ ಬ್ರೌನಿಷ್ ಬರೋ ತನಕ ಹುರ್ಕೋಬೇಕು. ರವೆ ಹುರಿದಾದ್ಮೇಲೆ ಇದಕ್ಕೆ ನೀವು ಟೊಮೊಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಎಲ್ಲ ನೀವು ಹೆಚ್ಚಿಟ್ಕೊಂಡಿರ್ತೀರ. ಇಷ್ಟೇ ಸಾಕು. ಇದಕ್ಕೆ ಬೇಕಾದ್ರೆ ನೀವು ಅವರೆಕಾಳು ಸೀಸನ್ ಇದೆ, ಅವರೆಕಾಳಾದರೂ ಹಾಕ್ಬೋದು, ಬಟಾಣಿ ಆದರೂ ಹಾಕ್ಬೋದು. ಅದಾದಮೇಲೆ ನೀವು ತುಪ್ಪನಾದರೂ ಎಣ್ಣೆನಾದ್ರು ಯೂಸ್ ಮಾಡಿಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಚಿಟಿಕು ಹಿಂಗು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಅದು ಬ್ರೌನಿಷ್ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವು, ಹೆಚ್ಚಿರೋಂಥ ವೆಜಿಟೇಬಲ್ಸು, ಆನಿಯನ್ನು, ಟೊಮೊಟೊ ಹಾಕಿ ಇದಕ್ಕೆ ಸ್ವಲ್ಪ ಟೊಮೊಟೊ ಮುಂದಿದ್ರೇ ತುಂಬ ಟೇಸ್ಟ್ ಆಗುತ್ತೆ. ಈರುಳ್ಳಿಗಿಂತ ಒಂದು ಸ್ವಲ್ಪ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಇದಕ್ಕೆ ಖಾರಾಬಾತ್ ತುಂಬ ಟೇಸ್ಟ್ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕಾದ್ರೆ ಅವರೆಕಾಳು ಸೀಸನ್ ಇದೆ, ಅವರೆಕಾಳು ಹಾಕ್ಬೋದು, ಬಟಾಣಿ ಅದಾದರೂ ಹಾಕ್ಬೋದು, ತುಂಬ ಟೇಸ್ಟ್ ಆಗುತ್ತೆ. ತಾಜಾ ತಿಂಡಿಯಲ್ಲಿ ಕೊಡುವಂಥ ಖಾರಾಬಾತ್ ಸೇಮೇ ಇರುತ್ತೆ, ಸೇಮ್ ಟೇಸ್ಟ್ ಇರುತ್ತೆ. ಆಮೇಲೆ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಬೇಕು, ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದು ಕೂಡ ಎಣ್ಣೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನೀರು ಹಾಕಿ ಅದು ತುಂಬ ಚೆನ್ನಾಗಿ ಕಳ ಅಂತ ಕುದಿಯೋ ತನಕ ಬಿಡಬೇಕು. ಒಂದು 2 ಮಿನಿಟ್ಸ್ ತನಕ ಕುದಿಯೋ ತನಕ ಬಿಟ್ಟಾದಮೇಲೆ ನೀವೇನು ಹುರ್ಕೊಂಡಿರ್ತೀರಲ್ವ ರವಾನ, ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಬೇಕು. ರವೆ ಆ್ಯಡ್ ಮಾಡಾದಮೇಲೆ ಇದು ನಿಮಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ, ಒಬ್ಬರಿಗೆ ತೆಳ್ಳಗೆ ಬೇಕಾಗಿರುತ್ತೆ, ಒಬ್ಬರಿಗೆ ಸ್ವಲ್ಪ ಗಟ್ಟಿ ಬೇಕಾಗಿರುತ್ತೆ ಖಾರಾಬಾತು. ಅಂಥವ್ರಿಗೆ ನಿಮಗೆ ತೆಳ್ಳಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಕಮ್ಮಿ ರವೆ ಹಾಕಬೇಕು, ಗಟ್ಟಿ ಬೇಕಾದರೆ ಕಮ್ಮಿ ನೀರು ಹಾಕಿ ಸ್ವಲ್ಪ ಇದು ಮಾಡ್ಬೋದು. ಎಲ್ಲ ಚೆನ್ನಾಗಿ ಆದಮೇಲೆ ಈ ಥರ ಖಾರಾಬಾತ್ ರೆಡಿ ಆಗೋದು. ಇದಕ್ಕೆ ನೀವು ಮೇಲೆ ಕೊತ್ತಂಬರಿ ಉದುರಿಸ್ಕೋಬೋದು, ಕೊಬ್ಬರಿ ಕೂಡ ತುರ್ಕೊಂಡು ಉದುರಿಸ್ಕೋಬೋದು. ಇದಾದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿಪ್ಸ್ ಜೊತೆ ಅಥವಾ ಖಾರ ಸೇವ್ ಜೊತೆ ನೆನೆಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸ್ಪೀಡಾಗಿ ಆಗುವಂಥ ಖಾರಾಬಾತ್ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ.